ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡು ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ರಾಯರು ಇಲ್ಲ ಅನ್ನೋರು ಈ ವಿಡಿಯೋ ತಪ್ಪದೆ ನೋಡಿ. ಯಾಕೆ ಅಂದರೆ 3 ತಿಂಗಳ ಹಿಂದ್ಗಡೆ ಒಬ್ಬರು ನನಗೆ ಫೋನ್ ಮಾಡಿದ್ರು. ಸ್ವಾಮಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ. ನಾನು ಬ್ಯಾಂಕ್ ಸಾಲ ಆಗಲಿ ಮತ್ತು ಬ್ಯಾಂಕಲ್ಲಿ ಈ ಸಾಲ ಒಂದು ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾಲ ಅಂತ ಹೇಳಿಕೊಂಡು ಅವರು ಶ್ರೀಮತಿದು ಮತ್ತು ಅವರ ತಾಯಿಯವ್ರದ್ದು ಒಡವೆಯನ್ನು ಎಲ್ಲ ಗಿರ್ವಿ ಇಟ್ಟುಬಿಟ್ಟಿದ್ದರು. ಸ್ವಾಮಿ, ನನಗೆ ತುಂಬ ಕಷ್ಟ ಇದೆ, ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ನಂಬರು ಸುಮಾರು ಹುಡುಕಿದೆ, ನಾನು ನಿಮ್ಮ ನಂಬರು ಕಮೆಂಟ್ ಮುಖಾಂತರದಲ್ಲೂ ನಾನು ತಿಳಿಸಿದ್ದೆ. ದಯವಿಟ್ಟು ನಿಮ್ಮ ನಂಬರ್ ಕೊಡಿ ಸ್ವಾಮಿ ಅಂತ ಕೇಳಿದೆ. ಬಟ್ ನಿಮ್ಮ ನಂಬರು, ಯಾಕಂದರೆ ನಿಮಗೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಆ ಕಮೆಂಟ್ ಮುಖಾಂತರದಲ್ಲಿ ನಿಮಗೆ ನನ್ನ ಮೆಸೇಜು ಕಾಣಿಸ್ಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಹುಡುಕಿದೆ. ನಿಮ್ಮ ಲಾಸ್ಟ್ ಸುಮಾರು ವಿಡಿಯೋ ನೋಡ್ಕೊತ ಹೋದಾಗೆಲ್ಲ ಒಂದು 15 ದಿವಸ ಆಯಿತು ನಿಮ್ಮ ನಂಬರ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದರಲ್ಲಿ ನೀವು ನಂಬರ್ ಹಾಕಿದ್ರಿ. ಆ ನಂಬರ್ ನೋಡಿಕೊಂಡು ನಾನು ನಿಮಗೆ ಕರೆ ಮಾಡಿದೆ. ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ನಂಬರ್ ಹಾಕಿದ್ರಿ. ಅದು ನನಗೆ ತುಂಬ ಖುಷಿ ಆಯಿತು. ನನಗೆ ರಾಯರ ಸಿಕ್ಕಷ್ಟು ಖುಷಿ ಆಯಿತು ಅಂತ ಹೇಳಿದರು. ಖಂಡಿತ ಸ್ವಾಮಿ, ಏನು ಹೇಳಿ, ನಿಮ್ಮದು ಏನು ತೊಂದರೆ ಆಗಿದೆ ಅದನ್ನೆಲ್ಲ ಹೇಳಿ. ಅದಕ್ಕೆಲ್ಲ ರಾಯರಿಚ್ಛೆ, ಎಲ್ಲ ರಾಯರ ಕೃಪೆ. ನಿಮಗೆ ಖಂಡಿತ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ನಾನು ಅವರಿಗೆ ಹೇಳಿದ್ದೆ. ಅದೇ ಮುಖಾಂತರದಲ್ಲಿ ಅವರಿಗೆ, ಸ್ವಾಮಿ, ನಾನು 4 ವರ್ಷದಿಂದ ರಾಯರಿಗೆ ತುಂಬ ಪೂಜೆ ಮಾಡ್ತಾ ಇದ್ದೀನಿ. ರಾಯರು ಯಾಕೋ ನನಗೆ ಕಣ್ಣು ತೆಗಿತಾ ಇಲ್ಲ, ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನನಗೆ ಏನಾದರೂ ಒಂದು ವ್ರತವನ್ನು ತಿಳಿಸ್ಕೊಡಿ, ನಾನು ಮಾಡ್ತೀನಿ ಅಂತ ಕೈ ಮುಗಿದು ಕೇಳಿಕೊಂಡ್ರು. ನೀವು ನನಗೆ ಕೈ ಮುಗಿಬೇಡಿ, ರಾಯರಿಗೆ ಕೈ ಮುಗಿರಿ. ರಾಯರನ್ನ ಪೂಜೆ ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳಿದೆ. ಆಯಿತು ಸ್ವಾಮಿ ಅಂತ ಹೇಳಿ ನಾನು ಅವರಿಗೆ ಒಂದು 9 ವಾರದ ವ್ರತವನ್ನು ತಿಳಿಸ್ಕೊಟ್ಟೆ. ನನಗೆ ಪ್ರತಿ ಹಂತವಾಗಿ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಾಯಿದ್ರು. ಸ್ವಾಮಿ, ಇವತ್ತು 4 ವಾರ ಆಯಿತು, 5 ವಾರ ಆಯಿತು, 8 ವಾರ ಆಯಿತು, ಸ್ವಾಮಿ 9 ವಾರ ಕಂಪ್ಲೀಟ್ ಆಯಿತು ಅಂತ ಹೇಳಿದರು. ಅವರಿಗೆ 9 ವಾರದಲ್ಲಿ ಏನೋ ಒಂದು ಆಗುತ್ತೋ ಅನ್ನೋ ಒಂದು ಕಾನ್ಫಿಡೆಂಟ್ ಅವ್ರಿಗಿತ್ತು ಅಂತೆ. 9 ವಾರ ಆದ್ರೂ ಅವರಿಗೆ ಅನುಗ್ರಹನೇ ಮಾಡಲಿಲ್ಲ ರಾಯರು. 10ನೇ ವಾರಕ್ಕೆ ನನಗೆ ರಿಟರ್ನ್ ಫೋನ್ ಮಾಡಿದರು. ಸ್ವಾಮಿ, ಯಾಕಂದರೆ ಮುಂಚೆ ಮಾತಾಡೋ ಸ್ಟೈಲ್ ಬೇರೆ ಇತ್ತು, ಆಮೇಲೆ ಅವ್ರ ಸ್ಟೈಲ್ ಬೇರೆ ಆಯಿತು ಮಾತಾಡೋದು. ನಾನು ಅದಕ್ಕೆ, ಯಾಕಂದರೆ ರಾಯರು ನನಗೊಂದು ಸಲ ಸೂಚನೆ ಕೊಟ್ಟಿದ್ದರು, ನನ್ನ ಮಕ್ಕಳು, ನನ್ನ ಭಕ್ತಾದಿಗಳು ನಿನ್ನನ್ನು ಏನಾದರೂ ಬೈದರೂ ನೀನು ಬಯಸ್ಕೋಬೇಕು, ಅವ್ರಿಗೆ ಹಿಂದೆ ತಿರುಗಿ ನೀನು ಏನು ಮಾತಾಡಬೇಡ ಅಂತ ಹೇಳಿದರು ಗುರು ರಾಘವೇಂದ್ರ ಸ್ವಾಮಿಯವರು. ಹಂಗಾಗಿ ನಾನು ಯಾರಿಗೂ ಏನೂ ಮಾತಾಡಲಿಲ್ಲ. ಆಯಿತು ಸ್ವಾಮಿ ಹೇಳಿ ಅಂತ ಹೇಳಿದೆ. 10ನೇ ವಾರ ಆಯಿತು. 11ನೇ ವಾರಕ್ಕೆ ನನಗೆ ಫೋನ್ ಮಾಡಿ ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್, ಅಂದರೆ ಕೆಟ್ಟದಾಗಿ ನನಗೆ ಮಾತಾಡಿದರು. ಎಲ್ಲಿ ಸ್ವಾಮಿ, ಸುಮ್ಮನೆ ನೀವೆಲ್ಲ ಹಂಗೆ ಹೇಳ್ತೀರಾ ಹಿಂಗೆ ಹೇಳ್ತೀರಾ, ರಾಯರೇ ಇಲ್ಲ ಅಂತ ಹೇಳಿದರು. ರಾಯರು ಅವರು ಏನು ಹೇಳ್ತಾರೆ ಅನ್ನೆಲ್ಲ, ಮತ್ತು ರಾಯರು ನನಗೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದರು. ಹಂಗಾಗಿ ಅವರು ಶ್ರೀಮತಿ ಅವರು ಹೇಳ್ತಾ ಇದ್ದರು. ಯಾಕಂದರೆ ಅವರ ಧ್ವನಿ ನನಗೆ ಅಲ್ಲೇ ಕೇಳಿಸ್ತಾ ಇತ್ತು ಮಾತಾಡುವಂಥ ಸಂದರ್ಭದಲ್ಲಿ. ಆ ಗುರುಗಳಿಗೆ ಏನೂ ಅನ್ಬೇಡಿ, ನೀವು ಖಂಡಿತ ನಮ್ಗೆ ಅನುಗ್ರಹ ಮಾಡ್ತಾರೆ. ಅವ್ರದ್ದು ಎಷ್ಟೊಂದು ವಿಡಿಯೋಗಳನ್ನು ನೋಡಿದ್ದೀವಿ, ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ, ಬೈಬೇಡಿ, ದಯವಿಟ್ಟು ಬೈಬೇಡಿ ಅಂತ ಅವರು ಶ್ರೀಮತಿ ಅವ್ರು ಹೇಳ್ತಾ ಇದ್ದರು. ಪರವಾಗಿಲ್ಲ, ನಿಮಗೆ ಖುಷಿಯಾಗುವಷ್ಟು ನನಗೆ ಬೈರಿ ಅಂತ ಹೇಳಿದ್ದೆ. ಅವ್ರಿಗೆ ಬೈದರು ಕೆಟ್ಟದಾಗಿ. ಅದು ಮಾತಾಡೋದು ಅಂದರೆ ನನಗೆ ಒಂದು ಕೇಳೋಕ್ಕೆ ಫೋನ್ ಕಟ್ ಮಾಡಿಬಿಡ್ಲಾ ಅಂತ ಅನಿಸಿತ್ತು. ಆದರೂ ನಾನು ಅವರಿಗೆ ಒಂದು ಮಾತು ಏನೂ ಅನ್ನಲಿಲ್ಲ. ಅವರು ಶ್ರೀಮತಿಯವರು ಹೇಳಿದರು, ಅವರು ಹೇಳಿರೋ ಮಾತು ಸತ್ಯವಾಗಿದೆ. ರಾಯರಿದ್ದಾರೆ, ನಮ್ಮಲ್ಲೇ ಏನೋ ಒಂದು ತಪ್ಪಿದೆ, ನಮಗೆ ಅನುಗ್ರಹ ಮಾಡ್ತಾರೆ, ನಮ್ಮ ಪಾಪಕರ್ಮಗಳು ಇನ್ನೂ ಮುಗ್ದಿಲ್ಲ ಅಂತ ಅವರು ಶ್ರೀಮತಿಯವರು ಅರ್ಥ ಮಾಡಿಕೊಂಡು, ಆದರೆ ಅವರು ಶ್ರೀಮತಿಯವರು ಪೂಜೆ ಮಾಡೋದು ನಿಲ್ಲಿಸಲಿಲ್ಲ ರಾಯರಿಗೆ. ಯಾಕೆ ನಿಲ್ಲಿಸಲಿಲ್ಲ ಅಂತ ಹೇಳಿದರೆ, ಅನುಗ್ರಹ ಮಾಡ್ತಾರೆ ಅನ್ನೋದು ಒಂದು ಕಾನ್ಫಿಡೆಂಟ್ ಅವ್ರಿಗಿತ್ತು. ಆ ಭರವಸೆ, ರಾಯರ ಮೇಲೆ ಭರವಸೆ
ರಾಯರಿದ್ದಾರೆ ಎನ್ನುವುದು ಭರವಸೆ ಅವರಲ್ಲಿತ್ತು. ಬಟ್ ಅವರು ಗಂಡನಿಗೆ ಇರಲಿಲ್ಲ. ಅವರು ಯಜಮಾನರು ಬಾಯಿಗೆ ಬಂದಂಗೆಲ್ಲ ಬೈದಿದ್ರು. ಅದು ನೊಂದುಕೊಂಡೆ. ಬಟ್ ನೊಂದುಕೊಂಡ್ರೂ ಅದು ಆ ದುಃಖ ನನ್ನಲ್ಲೇ ಇರಲಿ ಅಂದುಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿದ್ದೆ. 3 hours ಅಂದರೆ 3 ಗಂಟೆವರೆಗೂ ನಾನು ಫೋನ್ ಸ್ವಿಚ್ ಆಫ್ ಮಾಡಿ ನನ್ನ ತಲೆ ಸ್ವಲ್ಪ ಒಂಥರ ಮೆಂಟಲಿ ಒಂದು ಸ್ವಲ್ಪ ಅವರು ಬೈದಿರೋ ಶಬ್ದ ಕೇಳಿ ನನಗೆ ತುಂಬ ನೋವಾಯಿತು. ರಾಯರು ಚಿಂತಿಸಬೇಡ ಕಂದ ಅಂತ ಹೇಳಿ ಒಂದು ಸೂಚನೆ ಮುಖಾಂತರದಲ್ಲಿ ರಾಯರಲ್ಲಿ ಒಂದು ಕೂತ್ಕೊಂಡು ನಾನು ಏನು ತಪ್ಪು ಮಾಡಿದೆ ಅಂತ ನಿಮ್ಮ ಪೂಜೆದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಅವ್ರಿಗೆ ಅನುಗ್ರಹ ಆಗುತ್ತೆ ಅಂತ ಅಂದುಕೊಂಡಿದ್ದೆ ಅಂತ ಹೇಳಿದಾಗ ರಾಯರು ಚಿಂತಿಸಬೇಡ ಅಂತೇಳಿ ನನಗೆ ಒಂದು ಆ ಮುಗುಳು ನಗೆ ಸ್ಮೈಲಿಂದ ನನಗೆ ಒಂದು ರಾಯರದು ಕಲಿತು. ಆಯಿತು ಇರಲಿ ಅಂತೇಳಿ, ಯಾಕಂದರೆ ರಾಯರ ಮಕ್ಕಳು ನಾವೆಲ್ಲರೂ ರಾಯರಿಗೆ ಮಕ್ಕಳು. ಅದಕ್ಕೆ ಅವರು ಶ್ರೀಮತಿಯವರು ಪೂಜೆ ಮಾಡಿದರು. 12 ವಾರನೂ ಮಾಡಿದರು, 13 ವಾರನೂ ಮಾಡಿದರು, ಅನುಗ್ರಹನೇ ಆಗಲಿಲ್ಲ. 14 ವಾರನೂ ಮಾಡಿದರು, ಅನುಗ್ರಹ ಆಗಲಿಲ್ಲ. 15ನೇ ವಾರಕ್ಕೆ ಅವ್ರು ಏನು ಅಂದುಕೊಂಡಿದ್ರು ಅದಕ್ಕಿಂತ 2 ಪಟ್ಟು ರಾಯರ ಅನುಗ್ರಹ ಮಾಡಿದರು. ನಾನು ರಾಯರಲ್ಲಿ, ತಂದೆ ಅವರು ಏನು ಅಂದುಕೊಂಡಿದ್ದಾರೆ, ದಯವಿಟ್ಟು ಅವರು ಬೈದಿದ್ದರಂತೆ, ನನಗೆ ಯಾವುದೂ ಕೋಪವಿಲ್ಲ, ಅವರಿಗೆ ದಯವಿಟ್ಟು ಅನುಗ್ರಹ ಮಾಡು ತಂದೆ ಅಂತ ರಾಯರ ಪಾದವನ್ನು ಹಿಡಿದು ನಾನು ಕೇಳಿದೆ. ತಂದೆ, ನಾವೆಲ್ಲರೂ ನಿಮ್ಮ ಮಕ್ಕಳು, ಆ ಭಕ್ತರ ಮನಸ್ಸಲ್ಲಿ ಏನು ಅಂದುಕೊಂಡಿದ್ದಾರೆ ಅದನ್ನು ದಯವಿಟ್ಟು ಈಡೇರಿಸು ತಂದೆ ಅಂತ ಕೇಳಿಕೊಂಡಾಗ 15ನೇ ವಾರಕ್ಕೆ ಆ ಶ್ರೀಮತಿಯವರು ಅವರು ಹೆಂಡತಿ ಆದವರು ಪೂಜೆ ಮಾಡ್ತಾ ಇದ್ರು ರಾಯರಿಗೆ. ಅವರು ಅಂದುಕೊಂಡಿದ್ದು 1 ಪಟ್ಟು, ರಾಯರು ಅದರ 2 ಪಟ್ಟು ವಾಪಸ್ಸು ಹಿಂದೆ ತಿರುಗಿಸಿದರು. ನನಗೆ ಫೋನ್ ಮಾಡಿದರು ಅವರು ಮತ್ತೆ ರಿಟರ್ನ್. ಸ್ವಾಮಿ, ದಯವಿಟ್ಟು ನನಗೆ ನಿಮ್ಮನ್ನು ಭೇಟಿ ಆಗ್ತೀನಿ, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ರಾಯರಿದ್ದಾರೆ. ಯಾಕೆ ಸ್ವಾಮಿ, ಏನಾಯಿತು ಅಂತ ನಾನು ಅವ್ರಿಗೆ ಕೇಳಿದೆ. ಸ್ವಾಮಿ, ನಿಮಗೆ ಮೊನ್ನೆ ನಾನು ಫೋನ್ ಮಾಡಿ ನಿಮಗೆ ಸುಮಾರು ತುಂಬ ಬೈದ್ಬಿಟ್ಟೆ. ನಾನು ಬೈದದ್ದಕ್ಕೆ ದಯವಿಟ್ಟು ಕ್ಷಮಿಸಿಬಿಡಿ. ರಾಯರು ನನಗೆ ಅನುಗ್ರಹ ಮಾಡಿದರು, 15ನೇ ವಾರಕ್ಕೆ ನನಗೆ ಅನುಗ್ರಹ ಮಾಡಿದ್ದಾರೆ, ರಾಯರಿದ್ದಾರೆ ಅಂತ ಹೇಳಿದರು. ಇಲ್ಲ ಸ್ವಾಮಿ, ನೀವು ಬೈದಿದ್ದಕ್ಕೆ ನನಗೆ ಏನೂ ಕೋಪವಿಲ್ಲ, ನೀವು ಯಾವತ್ತು ನನಗೆ ರಿಟರ್ನ್ ಫೋನ್ ಮಾಡ್ತೀರಾ ಅಂತ ನಾನು ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇದ್ದೆ ಅಂತ ನಾನು ಅವ್ರಿಗೆ ಹೇಳಿದೆ. ಅಯ್ಯೋ ಸ್ವಾಮಿ, ನಾನು ಅಷ್ಟು ಬೈದರೂ ನನಗೆ ಎಷ್ಟು ಭಕ್ತಿಯಿಂದ ನೀವು ಪ್ರೀತಿಯಿಂದ ನನಗೆ ಮಾತಾಡ್ತಾ ಇದ್ದಿರಲ್ಲ, ನನಗೆ ತುಂಬ ಖುಷಿ ಆಯಿತು, ನೀವಿರೋ ಜಾಗಕ್ಕೆ ಬರುತ್ತೀವಿ ಅಂತ ಹೇಳಿದರು. ನಾನಿರೋ ಜಾಗಕ್ಕೆ ನೀವು ಬರಬೇಡಿ, ರಾಯರು ಇರೋ ಜಾಗಕ್ಕೆ ನೀವು ಹೋಗಿ ರಾಯರಲ್ಲಿ ಕೇಳ್ಕೊಳ್ಳಿ. ತಂದೆ, ನಾನು ಏನಾದರೂ ಬೈದಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ ಅಂತ ರಾಯರಲ್ಲಿ ಕೇಳಿಕೊಂಡು, ನೀವೇನು ನನಗೆ ಬೈದಿದ್ದೀರ ಅದು ನನಗೆ ಯಾವುದೂ ಮನಸ್ಸಿಗೆ ನೋವು ಆಗಿಲ್ಲ. ಆದರೆ ರಾಯರು ಇಲ್ಲ ಅಂತ ಮಾತ್ರ ಹೇಳಬೇಡಿ. ರಾಯರು ಪ್ರತಿಯೊಬ್ಬ ಭಕ್ತರನ್ನು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ. ನೋಡಿ, ರಾಯರದು ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ. ಏನು ಅಂದರೆ, ನಾವು ಕೈ, ಕಾಲು ಮತ್ತು 2 ಕಣ್ಣು ತುಂಬ ಅದ್ಭುತವಾಗಿ ನೋಡುವುದಕ್ಕೆ ಒಂದು ದೃಷ್ಟಿ ಕಣ್ಣಿದೆ, ಕೈ ಮುಗಿಯೋದಕ್ಕೆ 2 ಕೈ ಕೊಟ್ಟಿದ್ದಾರೆ, ನಡೆದಾಡ್ಕೊಂಡು ಹೋಗೋಕ್ಕೆ 2 ಕಾಲನ್ನು ಕೊಟ್ಟಿದ್ದಾರೆ. ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಗೆ ಅನುಗ್ರಹ ಆಗಬೇಕು ಅಂದರೆ ಅನುಗ್ರಹ ಆಗಲ್ಲ. ರಾಯರ ಮಠಕ್ಕೆ ಹೋಗಿ ನಾವು ಅನುಗ್ರಹವನ್ನು ಪಡೆದುಕೊಂಡು ಬರಬೇಕು. ರಾಯರೇ ನೀವಿದ್ದೀರಾ ಅಂತ ಹೇಳಿದರೆ ಸಾಕು, ರಾಯರಿಗೆ ತುಂಬ ಖುಷಿ ಆಗುತ್ತೆ. ಆದರೆ ರಾಯರು ಇರೋ ಜಾಗಕ್ಕೆ ನಾವು ಹೋಗಬೇಕು. ಆದರೆ ರಾಯರು ಆರಾಧನಾ ಟೈಮಲ್ಲಿ ಗಲ್ಲಿಗೆ ಹೋಗಿ ವಯಸ್ಸಾದಂಥ ವ್ಯಕ್ತಿಗಳು, ಮುದುಕರು ಇರ್ತಕ್ಕಂಥವ್ರಿಗೆ ಮನೆಗೆ ಹೋಗಿ ಆಶೀರ್ವಾದವನ್ನು ಮಾಡಿಕೊಡುತ್ತಾರೆ. ಗುರು ರಾಘವೇಂದ್ರ ಸ್ವಾಮಿಯವರು, ನೀನು ನನ್ನ ಹತ್ರ ಬಂದಿಲ್ಲ, ನಾನು ನಿನ್ನ ಹತ್ರ ಬಂದಿದ್ದೇನೆ ಅಂತೇಳಿ ಅನುಗ್ರಹ ಮಾಡ್ತಾ ಇರ್ತಾರೆ ಎಲ್ಲರಿಗೂ. ಅದಕ್ಕೆ ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಲಾಸ್ಟ್ ಟೈಮ್ ಆ ರಾಯರು ಭಕ್ತರು ಅವರು ಮಾತಾಡಿದ್ದಕ್ಕೆ ನನಗೆ ಯಾವುದೂ ಮನಸ್ಸಿಗೆ ನೋವಾಗಿಲ್ಲ. ಆದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಪೂಜೆ ಮಾಡಿದೆ,
ರಾಯರಿಲ್ಲ ಅಂತ ಮಾತ್ರ ಹೇಳಬೇಡಿ, ರಾಯರು ಖಂಡಿತ ಇದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನೀವು ತಾಳ್ಮೆಯಿಂದ ಇದ್ದರೆ ಖಂಡಿತ ನಿಮ್ಗೆ ಅನುಗ್ರಹ ಮಾಡುತ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನಮ್ಮ ಪಾಪ ಕರ್ಮಗಳು ಕಳೆದು ಹೋಗಬೇಕು. ನಮ್ಮ ಪಾಪ ಕರ್ಮಗಳು ಕಳೆದು ಹೋದ ಮೇಲೆ ನಮಗೆ ಹುಡುಕಿಕೊಂಡು ಬರುತ್ತಾರೆ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ರಾಯರು. ಅದಕ್ಕೆ ಇನ್ನೊಂದು ವಿಚಾರದಲ್ಲಿ ಎಷ್ಟೋ ಜನಗಳು ಕೇಳಿದ್ರು ನನಗೆ, ರಾಯರದು ಹೆಂಗೆ ಇಲ್ಲೇ ಜಯನಗರ ಮಠದಲ್ಲಿ 2ನೇ ಮಂತ್ರಾಲಯ ಅಂತ ಹೇಳ್ತಾ ಇದ್ದಾರೆ, ಎಷ್ಟು ಅದ್ಭುತವಾಗಿ ಜನಸಂಖ್ಯೆಗಳು ಬರ್ತಾರೆ, ಎಷ್ಟು ಅನುಗ್ರಹ ಮಾಡಿದ್ದಾರೆ ರಾಯರು, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ನನಗೆ ನಾವು ಅದನ್ನು ನೋಡಬೇಕು ಅಂತ ಹೇಳಿದ್ದಾರೆ. ಖಂಡಿತ ರಾಯರು ಹೆಂಗೆ ಅವರು ಮಂತ್ರಾಲಯದಿಂದ ಪಾದಯಾತ್ರೆ ಮಾಡಿಕೊಂಡು ಬಂದು ಹೆಂಗೆ ಒಂದು ಅಂಬಾರಿ ಸವಾರಿ ಮೇಲೆ ಅಂದರೆ ಆನೆಯ ಮೇಲೆ ಬಂದು ನಮ್ಮ ಜಯನಗರದಲ್ಲಿರ್ತಕ್ಕಂಥ 2ನೇ ಮಂತ್ರಾಲಯ ಆ ಮಠದಲ್ಲಿ ಬಂದು ಹೆಂಗೆ ನೆಲೆಸಿದ್ರು ಅನ್ನೋದು ನಾನು ಅದನ್ನು ಸಂಪೂರ್ಣವಾದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮಗೂ ರಾಯರ ಆಶೀರ್ವಾದ ಇರಲಿ, ರಾಯರ ಅನುಗ್ರಹ ಇರಲಿ. ನಿಮ್ಮ ಪಾಪ ಕರ್ಮಗಳು ಕಳೆದು ಹೋದ ಮೇಲೆ ಖಂಡಿತ ಅನುಗ್ರಹ ಮಾಡ್ತಾರೆ. ನಿಮ್ಮ ಪಾಪ ಕರ್ಮಗಳು ಕಳೆದು ಹೋಗಲಿ ಅಂತೇಳಿನೇ ಅದು ಪೂಜೆ ಮಾಡ್ತಾ ಇರೋದು. ಆ ರಾಯರು ಯಾವುದೋ ಒಂದು ಸೂಚನೆ ಕೊಟ್ಟಿದ್ದಾರೆ, ಅವರು ಪಾಪ ಕರ್ಮಗಳಿಗೆ ಮುಕ್ತಿಯಾಗಲಿ, ನೀವು ನನ್ನನ್ನು ಪೂಜೆ ಮಾಡಿ, ನೀವು ನನಗೆ ಪೂಜೆ ಮಾಡಿದರೆ ನಾನು ಖಂಡಿತ ದೇವರಲ್ಲಿ ನಾನು ಕೇಳುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನಮ್ಮ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ದೇವರಲ್ಲಿ ಜಪ ಮಾಡುತ್ತಾ ನಮಗೋಸ್ಕರ ಕುಳಿತಿದ್ದಾರೆ ಬೃಂದಾವನದಲ್ಲಿ. ನನ್ನ ಮಕ್ಕಳು ಭಕ್ತಾದಿಗಳು ಏನು ಅಂದುಕೊಂಡಿದ್ದಾರೆ ಅದಕ್ಕೆ ಪವಾಡದ ಮೇಲೆ ಪವಾಡವನ್ನು ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ, ಸ್ವಾಮಿ ನೀವು ಮಾತಾಡೋದನ್ನು ರೆಕಾರ್ಡ್ ಮಾಡ್ಕೊಳ್ಳ ಅಂತ ಕೇಳಿದರೆ ಅವರು ಒಂದೇ ಒಂದು ಮಾತು ಹೇಳಿದ್ರು, ದಯವಿಟ್ಟು ಸ್ವಾಮಿ ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಈ ವಿಡಿಯೋ ನನ್ನ ಧ್ವನಿ ಕೇಳಿದರೆ, ಯಾಕಂದರೆ ನನ್ನ ಸ್ನೇಹಿತರಾಗಲಿ ನನ್ನ ಸಂಬಂಧಿಕರಾಗಲಿ ನಿಮ್ಗೆಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ, ಈ ನಾನು ಮಾತಾಡಿರೋದು ರೆಕಾರ್ಡನ್ನು ಹಾಕಬೇಡಿ ಅಂತ ಹೇಳಿದರು. ನನಗೇನು ಅನುಭವ ಆಗಿದೆ ಅದನ್ನು ದಯವಿಟ್ಟು ನೀವು ಯಾವ ರೀತಿಯಾಗಿ ತಿಳಿಸಿದ್ರು ಜನಗಳಿಗೆ ನನಗೇನು ಅಭ್ಯಂತರ ಇಲ್ಲ, ನೀವು ವಿಡಿಯೋ ಮಾಡಿ ನಿಮ್ಮ ಧ್ವನಿ ಮುಖಾಂತರದಲ್ಲೇ ಜನರಿಗೆ ತಿಳಿಸಿ ಅಂತ ಹೇಳಿದರು. ಆ ಕಾರಣದಿಂದ ಈ ವಿಡಿಯೋ ಮಾಡಬೇಕಾಗಿತ್ತು. ಅದಕ್ಕೆ ಅವರಿಗೆ ಕೇಳಿದೆ, ಬೇಡ ಅಂತ ಹೇಳಿದೆ. ಯಾಕಂದರೆ ಅವರು ಸಮ್ ಪ್ರಾಬ್ಲಮ್ ಇರ್ತಾವೆ, ಯಾವುದಕ್ಕಂದರೆ ಹೇಳೋಕ್ಕಾಗಲ್ಲ. ಏನೋ ಒಂದು ಹಣಕಾಸಿನ ವಿಚಾರದಲ್ಲಾಗಲಿ, ಆಸ್ತಿ ವಿಚಾರದಲ್ಲಾಗಲಿ ಏನೋ ಅದು ಗೊಂದಲದಲ್ಲಿ ಇರ್ತಾರೆ. ಅದಕ್ಕೆ ಅದನ್ನು ದಯವಿಟ್ಟು ನೀವು ನನ್ನ ಧ್ವನಿ ಬೇಡ, ನೀವು ಮಾತಾಡಿ ಯಾಕೆ ಅಂತ ಅವರೇ ಯಾವುದೂ ಅಭ್ಯಂತರ ಇಲ್ಲ ಅಂತ ಹೇಳಿದರು. ಆ ಕಾರಣದಿಂದ ನಾನು ನನ್ನ ಧ್ವನಿ ಮುಖಾಂತರದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ, ರಾಯರು ಎಷ್ಟು ಅದ್ಭುತವಾಗಿ 15ನೇ ವಾರಕ್ಕೆ ಪವಾಡವನ್ನು ಮಾಡಿದ್ದಾರೆ ಅಂತಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ರಾಯರ ಬಗ್ಗೆ? ಇದರಲ್ಲಿ ನೀವು ರಾಯರಿದ್ದಾರೆ ಅಂತ ನನಗೆ ಒಂದು ಕಮೆಂಟ್ ಹಾಕಿ ಅಷ್ಟೇ. ಅದು ರಾಯರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ರಾಯರಿದ್ದಾರೆ ಅಂತ ಒಂದು ಪ್ರತಿಯೊಬ್ಬರು ಬಾಯಿ ಮುಖಾಂತರದಲ್ಲಿ, ಅವರು ಒಂದು ಫೋನ್ ಮುಖಾಂತರದಲ್ಲಿ ಟೈಪ್ ಮಾಡ್ತಾ ಇರ್ತಿರಲ್ಲ, ರಾಯರಿದ್ದಾರೆ ಅಂತ ಬಾಯಿ ಮುಖಾಂತರದಲ್ಲೂ ಹೇಳ್ತೀರಾ ಮತ್ತು ಅದನ್ನು ಬರೆದೂ ಬರೀತೀರಾ. ಅವಾಗ ರಾಯರಿಗೆ ಇನ್ನೂ ಖುಷಿ ಆಗುತ್ತೆ, ಹೆಚ್ಚಿನ ರೀತಿಯಾಗಿ ಖುಷಿ ಆಗುತ್ತೆ. ಅತಿ ಶೀಘ್ರದಲ್ಲೇ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ನಾನು ಮಾಡಲ್ಲ, ನನ್ನ ಗುರುಗಳಾದಂಥ ನಂದಕಿಶೋರ್ ಗುರುಗಳಿದ್ದಾರೆ, ಅವರ ಧ್ವನಿ ಮುಖಾಂತರದಲ್ಲಿ ನಮ್ಮ ಮಂತ್ರಾಲಯ ಅಂದರೆ 2ನೇ ಮಂತ್ರಾಲಯ ಜಯನಗರದಲ್ಲಿರ್ತಕ್ಕಂಥದ್ದು, ಆ ಮಠದಲ್ಲಿ ಬೃಂದಾವನದ ಮುಂದ್ಗಡೆ ಕೂತ್ಕೊಂಡು ರಾಯರ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ನಂದಕಿಶೋರ್ ಗುರುಗಳವರು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಅವ್ರ ಹತ್ರ ಕೇಳಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ರಾಯರು ಹೆಂಗೆ ಬಂದರು, ಹೆಂಗೆ ನೆಲೆಸಿದ್ರು, ಏನು ಪವಾಡಗಳನ್ನಾಗಿದ್ದಾರೆ ಅವರ ಧ್ವನಿ ಮುಖಾಂತರದಲ್ಲಿ ಇದನ್ನು ನಾನು ತಿಳಿಸಿಕೊಡುತ್ತೇನೆ ನಿಮಗೆ. ನನಗೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಸಂಬಂಧಿಕರಿಗಾಗಲಿ ಎಲ್ರಿಗೂ ಶೇರ್ ಮಾಡಿ. ರಾಯರಿಗೆ ತುಂಬ ಖುಷಿಯಾಗುತ್ತೆ. ರಾಯರಿದ್ದಾರೆ ಅಂತ ಶೇರ್ ಮಾಡಿ, ರಾಯರಿಗೆ ಇನ್ನೂ ಖುಷಿಯಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದು ಮಾಡು ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ಹರೇ